ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸದೃಢವಾಗಿದೆ. ಯಾವುದೇ ಆರ್ಥಿಕ ತೊಂದರೆ ಇಲ್ಲ. ಆಡಳಿತ ಮಂಡಳಿ ಸ್ಪಷ್ಟನೆ. ನಗರದ ಮೈಸೂರು ಮೆಡಿಕಲ್ ಕಾಲೇಜು ಅಲುಮ್ನಿ ಆಡಿಟೋರಿಯಂ ಜಿಕೆ ಮೈದಾನದಲ್ಲಿ 120ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಬ್ಯಾಂಕ್ನ ಅಧ್ಯಕ್ಷ ಜಿ ಯೋಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯಲ್ಲಿ ಉಪಾಧ್ಯಕ್ಷ ಟಿಆರ್, ನಿರ್ದೇಶಕರುಗಳಾದ ಎಸ್ಬಿಎಂ ಮಂಜು, ಎನ್ ಯೋಗಾನಂದ, ಚಿನ್ನರಾಜ್, ಎಚ್ ಹರೀಶ್ ಕುಮಾರ್, ಆರ್ ರವಿಕುಮಾರ್, ಆರ್ ಸೋಮಣ್ಣ, ಪಿ ಗಿರೀಶ್, ಎಂ ರಾಮಕೃಷ್ಣ, ಸಿ ಚಂದ್ರಶೇಖರ, ಪಿ ರಾಜೇಶ್ವರಿ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ನೌಕರ ವರ್ಗ ಭಾಗವಹಿಸಿದ್ದರು. ಮಹಾಸಭೆಯಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಆಡಳಿತ ಮಂಡಳಿ ಸಮರ್ಪಕ ಉತ್ತರ ನೀಡಿದೆ. ಬ್ಯಾಂಕಿನ ಸ್ಥಾಪನೆ ಸಂದರ್ಭದಲ್ಲಿ ಷೇರು ಸದಸ್ಯರಾಗಿ ಬೆಳವಣಿಗೆಗೆ ಕೊಡುಗೆ ನೀಡಿದ ಸುಮಾರು 150 ಹಿರಿಯ ಸದಸ್ಯರನ್ನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸದಸ್ಯರನ್ನ ಸೇರಿ ಒಟ್ಟು 500 ಮಂದಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬ್ಯಾಂಕ್ ಸದೃಢವಾಗಿರುವುದಕ್ಕೆ ಸಾಕ್ಷಿಯಾಗಿ ಸದಸ್ಯರಿಗೆ ಶೇಕಡಾ 10ರಷ್ಟು ಡಿವಿಡೆಂಡ್ ಘೋಷಿಸಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಬ್ಯಾಂಕ್ ಬಗ್ಗೆ ಬರುತ್ತಿರುವ ಆರೋಪಗಳು ಮತ್ತು ಅಪಪ್ರಚಾರಗಳು ಸುಳ್ಳು ಎಂದು ಆಡಳಿತ ಮಂಡಳಿ ತಳ್ಳಿಹಾಕಿದೆ. ಬ್ಯಾಂಕ್ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಬ್ಯೂರೋ ರಿಪೋರ್ಟ್ಗೆ ಕಾಂತರಾಜು, ಪ್ರಜಾಪ್ರಭ ಟಿವಿ, ಮೈಸೂರು. 120ನೇ ವಾರ್ಷಿಕ ಮಹಾಸಭೆಯ ಒಂದು ಕಾರ್ಯಕ್ರಮ ನಗರದ ಜೆಕೆ ಮೈದಾನದಲ್ಲಿ ಇವತ್ತು ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಬಂದಿದ್ದಂತ ಎಲ್ಲಾ ಸರ್ವ ಸದಸ್ಯರುಗಳಿಗೂ ಮತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದ ನಮ್ಮ ಎಲ್ಲ ಆಡಳಿತ ಮಂಡಳಿಯವರಿಗೂ ಮತ್ತು ನೌಕರ ವರ್ಗದವರಿಗೂ 120ನೇ ವಾರ್ಷಿಕ ಮಹಾಸಭೆಯ ಶುಭಾಶಯಗಳನ್ನ ಕೊಡ್ತೀನಿ. ಮತ್ತು ಇವತ್ತು ಒಂದು ದಿನದಲ್ಲಿ ಕಾರ್ಯಕ್ರಮದಲ್ಲಿ ಯಾರು ಏನು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆಲ್ಲ ಉತ್ತಮವಾದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀವಿ. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಬ್ಯಾಂಕು ಸ್ಥಾಪನೆ ಆದಾಗ ಯಾರು ಸಹಕಾರದಕ್ಕೆ ಒತ್ತು ಕೊಟ್ಟು ಶೇರ್ ಮೆಂಬರ್ ಆಗಿದ್ರು ಅಂತ ಹಿರಿಯ ಸದಸ್ಯರಿಗೂ ಕೂಡ 120 ಜನಕ್ಕೆ ಹಿರಿಯ ಸದಸ್ಯರಿಗೂ ಸನ್ಮಾನ ಮಾಡಿದ್ವಿ. ಒಟ್ಟು ಒಂದು 500 ಜನಕ್ಕೆ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯ ನಮ್ಮ ಸದಸ್ಯರಿಗೆ ಸನ್ಮಾನನ ಕೂಡ ಇವತ್ತು ನೆರವೇರಿಸಿದ್ವಿ. ಈ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ನಡೆದಿದೆ. ಏನೇನು ಅಭಿವೃದ್ಧಿ ಮಾಡಬೇಕು ಚಿಂತನೆ ಆಗ್ತದೆ ಸರ್? ಈಗ ಬ್ಯಾಂಕು ಉತ್ತಮವಾಗಿ ನಡೀತಾ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಯಾವ್ದಾರು ಬೇರೆ ಈ ತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚಾನೆಲ್ ನಲ್ಲಿ ಏನು ವಿತರಣೆ ಮಾಡ್ತಿದ್ದಾರೆ, ಬ್ಯಾಂಕು ಹಂಗಾಗಿದೆ ಹಿಂಗಾಗಿದೆ ಅಂತ, ಅದು ಅವರ ವೈಯಕ್ತಿಕ ಒಂದು ಚಾನೆಲ್ ಅಡ್ವರ್ಟೈಸ್ಮೆಂಟ್ ನ ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಆತರ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮೆಲ್ಲಾ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಸರ್ವ ಸದಸ್ಯರಿಗೂ ಮತ್ತು ಠೇವಣಿದಾರರಿಗೂ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಬ್ಯಾಂಕು ಸದೃಢವಾಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಬ್ಯಾಂಕು ಸದೃಢವಾಗಿರೋದ್ರಿಂದನೇ ನಾವು ಡಿವಿಡೆಂಡ್ ನ 10% ಡಿಕ್ಲೇರ್ ಮಾಡಿದೀವಿ ಮತ್ತು ಮಹಾಸಭೆ ಮಾಡೋದಕ್ಕೂ ಕೂಡ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದೀವಿ, ಬ್ಯಾಂಕು ಸದೃಢವಾಗಿದೆ. ಯಾವುದೇ ರೀತಿ ಈ ತರ ಒಂದು ಕೆಟ್ಟದ್ದು ಬೇಗ ಪ್ರಚಾರ ಆಗುತ್ತೆ, ಒಳ್ಳೇದು ಸ್ವಲ್ಪ ಪ್ರಚಾರ ಮಾಡೋದು ಲೇಟ್ ಆಗುತ್ತೆ. ದಯಮಾಡಿ ಅಂತವ್ರಿಗೂ ಕೂಡ ನಾವು ಕೋರ್ಟ್ ಅಲ್ಲಿ ನಾವು ಏನು ಇದು ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡಿದೀವಿ ಆಡಳಿತ ಮಂಡಳಿಯಿಂದ. ಹಾಗಾಗಿ ಎಲ್ರು ಕೂಡ ಬ್ಯಾಂಕ್ ಸದೃಢವಾಗಿದೆ. ಕಾಲಕ್ಕೆ ಬಂದು ಬ್ಯಾಂಕ್ ಅಲ್ಲಿ ಏನು ವ್ಯವಹಾರ ಮಾಡ್ಬೇಕು, ಇವತ್ತು GB ನಲ್ಲಿ ಸೈನ್ ಮಾಡಿದ್ರೆ ಮತದಾನದಕ್ಕೂ 5 ವರ್ಷದಲ್ಲಿ 2 ಬಾರಿ ಸೈನ್ ಮಾಡ್ಬೇಕು ಮತ್ತು 5 ವರ್ಷದಲ್ಲಿ 2 ಬಾರಿ SB ಅಕೌಂಟ್ಗೆ ದುಡ್ಡನ್ನ ಹಾಕಿ ತೆಗೆದು ಮಾಡ್ಬೇಕು. ಅದನ್ನ ನಮ್ಮ ಸದಸ್ಯರು ಮಾಡ್ಬೇಕು ಅಂತ ಹೇಳಿ ಮತದಾನದ ಹಕ್ಕನ್ನ ಉಳಿಸ್ಕೋಬೇಕು ಅಂತ ಹೇಳಿ ಮತ್ತೆ ಕೇಳ್ಕೊಂಡು. ಹಾಗೆ ಸರ್, ಸಭೆನಲ್ಲಿ ಕೇಳಿದಾಗ ಕೇವಲ 22,000 ಜನ ಅಷ್ಟೇ ಲೋನ್ ತಗೊಂಡಿರ್ತಾರೆ. ಲೋನ್ ತಗೊಳಕ್ಕೆ ಯಾವ ತರ ಒಂದು ಮಾಡ್ತಾರೆ ನಿಮ್ಮ? ಈಗ ಗ್ರಾಹಕರಿಗೆ ನಾವು ಈಗ ಆಲ್ರೆಡಿ 100 ದಿನದ ಸಾಲ ಮೇಳ ಮಾಡಿದ್ವಿ. ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ವಿ ಮತ್ತೆ ಏನು ಪ್ರೊಸೆಸಿಂಗ್ ಫೀಸ್ ಕಡಿಮೆ ಮಾಡಿದ್ವಿ. ಅದರಲ್ಲೂ ಕೂಡ ಸಾಕಷ್ಟು ಒಂದು ಉತ್ತಮವಾದಂತ ಇದು ಬರ್ಲಿಲ್ಲ. ಹಂಗಾಗಿ ನಮ್ಗೇನಂತ ಅಂದ್ರೆ ಈಗ ಏನ್ ಪ್ರೈವೇಟ್ ಬ್ಯಾಂಕ್ಗಳಾಗಿದೆ, ಪ್ರೈವೇಟ್ ಆನ್ಲೈನ್ ಅಲ್ಲೇ ಮೊಬೈಲ್ ಬ್ಯಾಂಕಿಂಗ್, ಮೊಬೈಲ್ ಅಲ್ಲೇ ಸಾಲ ಕೊಡುವಂತದ್ದು ಇನ್ನೊಂದು ಮತ್ತೊಂದು ಮಾಡಿದ್ದಾರೆ. ಅವರೆಲ್ಲ ತುಂಬಾ ದುಪ್ಪಟ್ಟು ಬಡ್ಡಿ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಏನಂದ್ರೆ ಒಂದು ಸಹಕಾರ ಬ್ಯಾಂಕ್ ನ ಯಾವ ರೀತಿ ಉತ್ತಮವಾಗಿ ನಡೆಸಬೇಕು ಆ ರೀತಿ ನಡೆಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಹೆಚ್ಚು ಸಾಲಗಳನ್ನ ನಾವು ಬೇರೆ ತರ ಮಾಡೋದಕ್ಕೆ ನಾವು ಆಡಳಿತದಲ್ಲಿ ತೀರ್ಮಾನ ಮಾಡಿದೀವಿ. ಯಾವ ರೀತಿ ಬೇರೆ ಸಾಲಗಳನ್ನ ವಿತರಣೆ ಮಾಡ್ಬೇಕು ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಹಾಗೆ ಸರ್, ಸದಸ್ಯರಿಗೆ ಇನ್ಸೂರೆನ್ಸ್ ಸಹ ಕೇಳಿದ್ರು ಅದು ವಿಚಾರ. ಸರ್, ಇನ್ಸೂರೆನ್ಸ್ ಅಂದ್ರೆ ಈಗ ಮರಣ ನಿಧಿಗೆ ನಾವು 10,000 ಕೊಡ್ತಾ ಇದೀವಿ. ಅದರಿಂದ ನಾವು ಕೆಲವು ಇನ್ಸೂರೆನ್ಸ್ ಗಳನ್ನ ಕೇಳಿದ್ವಿ. ಆ ಕೇಳಿದಾಗ ಏನ್ ಹೇಳಿದಾರೆ, ಡೀಟೇಲ್ಸ್ ಬೇಕು ಪ್ರತಿಯೊಬ್ಬರು ಸದಸ್ಯರದ್ದು ಅಂತ ಹೇಳಿದ್ದಾರೆ. ಅದು ಡೀಟೇಲ್ಸ್ ನಮ್ಗೆ ಆಲ್ರೆಡಿ ಈಗ ಏನು 6,000 ಜನ ಇನ್ನೂ ನಾವು ಮರಣ ನಿಧಿ ವಂತಿಕೆನೆ ಕಟ್ಟಿಲ್ಲ. ಅವರು ಬ್ಯಾಂಕ್ ಕಡೆ ತಿರುಗಿ ನೋಡಿಲ್ಲ. ನಾವು ಮತ್ತೊಮ್ಮೆ ಈಗ ಕಾಲಾವಕಾಶ ಕೊಟ್ಟಿದೀವಿ. ಅದನ್ನು ಪ್ರೋಸೆಸ್ ಅಲ್ಲಿ ಇದೀವಿ. ಅದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಡೆತ್ ಫಂಡ್ 10,000 ಜೊತೆಗೆ ಇನ್ಶೂರೆನ್ಸ್ ಏನಾರ ಮಾಡಿದ್ರೆ ಒಂದು 25,000 ರಿಂದ 30,000
ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೋದು, ಆ ತರನು ಪ್ರೋಗ್ರೆಸ್ ಅಲ್ಲಿ ಇದೀವಿ. ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಏನೇನ್ ಅನುಕೂಲ ಆಗ್ಬೇಕು ಅದ್ರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ, ಮತ್ತೆ ಯಾವ್ಯಾವ್ದನ್ನ ತರಬೇಕು ಹೊಸದನ್ನ ಅದು ಎಲ್ಲ ಮಾಡ್ತಾ ಇದ್ವಿ ಸರ್. ಯಾವ್ದಾದ್ರು ಹೊಸ ಚಿಂತನೆಗಳು ಏನಾದ್ರು ಮಾಡಿ? ಚಿಂತನೆಗಳು ಅಂದ್ರೆ ಈಗ ಸದ್ಯದಲ್ಲಿ ನಮ್ದೊಂದು ಬ್ರಾಂಚ್ ಗುದ್ಲಿ ಪೂಜೆ ಮಾಡಿದೀವಿ ಶಾರದಾ ದೇವಿ ನಗರದಲ್ಲಿ. ಅದು CS ಸೈಟ್ ಹಿಂದೆ ನಮ್ಮ ಹಿರಿಯ ನಿರ್ದೇಶಕರುಗಳು ಅಂದ ಕಾಲದಲ್ಲೇ ಬೋರ್ಡ್ ಅಲ್ಲಿ ತೀರ್ಮಾನ ತಗೊಂಡು CS ಸೈಟ್ ನ ಪಡ್ಕೊಂಡಿದ್ರು. ಅದೇನೋ ಕಾರಣಾಂತರಗಳಿಂದ ಅದು CS ಸೈಟ್ ನ ವಾಪಸ್ ಪಡ್ಕೊಂಡಿದ್ರು ನಗರಾಧಿಕಾರದವರು. ಈಗಿನ ಬೋರ್ಡ್ ಅಲ್ಲಿ ನಮ್ಮೆಲ್ಲಾ ನಿರ್ದೇಶಕರುಗಳು ಒಂದು ಒತ್ತಾಸೆಯಿಂದ ಈ ಸಲ ಅದನ್ನ ನಾವು ಕೋರ್ಟ್ ಅಲ್ಲಿ ಆ ಕೇಸ್ ನ ಗೆದ್ದು, ಈಗ ಆಲ್ರೆಡಿ ನಾವು ಆ ಕೋರ್ಟ್ ಏನ್ ಪ್ರೋಗ್ರೆಸ್ ಮಾಡ್ಬೇಕು ಅಂತ ಇತ್ತು ಆ ಆದೇಶದ ಮೇಲೆ ನಾವು ಗುದ್ಲಿ ಪೂಜೆ ಮಾಡಿದೀವಿ. 6 ತಿಂಗಳೊಳಗಡೆ ನೀವೇನಾದ್ರು ಪ್ರೋಗ್ರೆಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಮತ್ತೆ CS ಸೈಟ್ ವಾಪಸ್ ಹೋಗುತ್ತೆ ಅಂತ ಕೋರ್ಟ್ ಆದೇಶ ಇತ್ತು. ಹಂಗಾಗಿ ನಾವು ಗುದ್ಲಿ ಪೂಜೆ ಮಾಡಿದ್ವಿ. ಈಗ ಇದಕ್ ಹೋಗಿದೆ, ಏನು ಪ್ಲಾನ್ ಅಪ್ರೂವಲ್ ಹೋಗಿದೆ. ಅದ್ ಬರ್ತಾ ಇದ್ದಂಗೆನೆ ನಾವು ಅಲ್ಲಿ ಒಂದು ಸುಸಜ್ಜಿತವಾದಂತ ಒಂದು ಶಾಖಾ ಕಟ್ಟಡನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಆಡಳಿತ ಮಂಡಳಿ ಚಿಂತನೆ ಮಾಡಿದ್ವಿ. ಆ ಠೇವಣಿ ನೋಡಿ, ನೀವು ಬಂದು ಬ್ಯಾಂಕ್ ಅಲ್ಲಿ ನೋಡಿ, ಪ್ರತಿ ದಿನ ಠೇವಣಿ ಇಡ್ತಾನೆ ಇದ್ದಾರೆ. ಮೊನ್ನೆನೂ ಕೂಡ ನಮ್ ಸ್ನೇಹಿತರು ಬಂದ್ರು 15 ಲಕ್ಷ ಇಟ್ರು. ಯಾವತ್ತು ಮೊನ್ನೆ ಗುರುವಾರ ದಿನನೂ ಇಟ್ಟಿದ್ದಾರೆ. ಪ್ರತಿ ದಿನ ಬರ್ತಾ ಇದ್ದಾರೆ. ಇಂಥವಕ್ಕೆಲ್ಲ ಕಿವಿ ಬಿಡಲ್ಲ. ಯಾಕೆಂದ್ರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿರುವಂತ ಬ್ಯಾಂಕು. ಮತ್ತೆ ಈ ಬ್ಯಾಂಕ್ಗೆ ಆ ವಂಶಸ್ಥರ ಅಧಿದೇವತೆ ನಾಡದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದನೂ ಕೂಡ ನಮ್ಮ ಬ್ಯಾಂಕಿನ ಮೇಲೆ ಇರೋದ್ರಿಂದ ಇಂತ ಏನೇ ಕೆಟ್ಟ ಅಪಪ್ರಚಾರಗಳನ್ನ ಮಾಡ್ಕೊಂಡ್ ಬಂದವ್ರಿಗೂ ನಡೆಯಲ್ಲ. ಅದು ಅಂತವ್ರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಸದ್ಬುದ್ಧಿನ ಕೊಡ್ಲಿ. ಯಾಕೆಂದ್ರೆ ತಮ್ಮ ವೈಯಕ್ತಿಕಗೋಸ್ಕರ ಒಂದ್ ಸಂಸ್ಥೆ ಮೇಲೆ ಆರೋಪ ಮತ್ತೊಂದು ಮಾಡೋದನ್ನ ದಯವಿಟ್ಟು ಅದು ಬೇಡ, ಅದ್ ನಿಲ್ಸಿ. ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೂ ಒಳ್ಳೇದ್ ಮಾಡ್ಲಿ. ನಾವ್ ಇನ್ನೇನು ಯಾರಿಗೂ ಕೆಟ್ಟದ್ ಮಾಡಲ್ಲ. ಬಟ್ ಸಂಸ್ಥೆ ಬಗ್ಗೆ ಯಾರು ಕೂಡ ನಾವು ಏನಾದ್ರು ಮಾಹಿತಿ ಬೇಕು ಅಂದ್ರೆ ಬಂದು ಕೇಳ್ಬೇಕು. ಸಂಸ್ಥೆ ಆಡಳಿತ ಕಚೇರಿ ಟೈಮಲ್ಲಿ ಅದನ್ನ ಕೊಡ್ತೀವಿ ನಾವು. ಸುದೀರ್ಘವಾದಂತ ಒಂದು ಇತಿಹಾಸ ಉಳ್ಳಂತ ಒಂದು ಸಹಕಾರಿ ಸಂಸ್ಥೆ ಏ ಶ್ರೇಣಿಗಳಿದೆ. ಅದೇ ನಮಗೆ ಏನು ಹಿರಿಮೆ ಮತ್ತೆ ಗರಿಮೆ. ಅದು ನಾವೆಲ್ಲ ತಗೊಳ್ಳೋದಲ್ಲ, ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವ್ರು ಕೊಡೋದಲ್ಲ. RBI ಕೊಟ್ಟಿರೋಂಥದ್ದು ನಾವು ಎ ಶ್ರೇಣಿಯ ಬ್ಯಾಂಕ್ ಸದೃಢವಾಗಿದೆ. ಠೇವಣಿದಾರರಿಗೆ ನಾವು ನಿಗದಿತ ಏನೋ 3 ತಿಂಗಳು 6 ತಿಂಗಳು 1 ವರ್ಷ ಇಂಟ್ರೆಸ್ಟ್ ಇರ್ತೀವಿ. ನಿಗದಿತ ಸಮಯಕ್ಕೆ ನಾವು ಅವ್ರ ಅಕೌಂಟ್ಗೆ ನಾವು ಬಡ್ಡಿ ಹಾಕ್ತಿವಿ ಅಂತ ಹೇಳಿದ್ರೆ ನಾವೆಷ್ಟು ಭದ್ರವಾಗಿದೀವಿ ಅಂತ ಹೇಳಿದ್ರೆ ಅಷ್ಟೇ. ಅದಕ್ಕೆ ತಾಜಾ ಉದಾಹರಣೆ. ಯಾರೋ ಹೇಳ್ತಾರೆ, ಅವಕ್ಕೆಲ್ಲಕ್ಕೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಮುಂದೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ J. ಯೋಗೇಶ್ ಅವರು, ಉಪಾಧ್ಯಕ್ಷರಾದ T. ರವಿ ಅವರು, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು, ನಮ್ಮ ಕಾರ್ಯದರ್ಶಿಗಳಾದ ಹರ್ಷಿತ್ ಗೌಡ್ರು, ನಮ್ಮ ಸಿಬ್ಬಂದಿ ವರ್ಗಗಳ ಸಹಕಾರದೊಟ್ಟಿಗೆ ಅತಿ ಶೀಘ್ರವಾಗಿ ಶಾರದಾದೇವಿ ನಗರದಲ್ಲಿ ಬ್ರಾಂಚ್ ಬರುತ್ತೆ. ಮತ್ತೆ ATM ಸೇವೆ ಎರಡೂ ನಾವು ಸಖತ್ತಾಗಿ ಚೆನ್ನಾಗಿ ಕೊಟ್ಟಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಯಾವುದೇ ರೀತಿ ಆತಂಕ ಏನೂ ಬೇಡ. ನಾವಂತೂ ಬಹಳ ಚೆನ್ನಾಗಿದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಇವತ್ತು ನಾವು ಸದಸ್ಯರಿಗೆ ಒಂದು ವಂದನೆಗಳನ್ನ ಸಲ್ಲಿಸ್ಬೇಕು. ನಾವಿವತ್ತು ಮಹಾಸಭೆಯಲ್ಲಿ ಏನು ನಾವು ನಿರ್ಣಯ ತಗೊಂಡು ಮರಣವಿಧಿ ವಿಚಾರ ಇರ್ಬೋದು, ಮತ್ತೆ 16 ವಿಚಾರಗಳ ನಮ್ಮ ಬಯ ತಿದ್ದುಪಡಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸಾಮೂಹಿಕವಾದಂತ ಒಂದು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಯಾರು ಮರಣವಿಧಿ ಕಟ್ಟಿಲ್ಲ ಅಂತವೂ ಕೂಡ 1 ತಿಂಗಳು ಕಾಲಾವಕಾಶ, ಡಿಸೆಂಬರ್ ವರೆಗೆ ಕಾಲಾವಕಾಶವಿದೆ. ಈ ಹಿಂದೆ ಮರಣವಿಧಿ ಕಟ್ಟದೇ ಇರೋ ಮರಣನಿಧಿ ಯಾರು ಕಟ್ಟಿಲ್ಲ ಅವರು ಕೂಡ ಒಂದು ಅವಕಾಶ ಕೊಡುವಂತದ್ದನ್ನ ಮಹಾಸಭೆ ನಮ್ಮ ಆಡಳಿತ ಮಂಡಳಿಯ ಬೋರ್ಡ್ ತೀರ್ಮಾನ ಮಾಡಿ ಅಂತೇಳಿ ನಮ್ಗೆ ಕೊಟ್ಟಿರೋದ್ರಿಂದ ಅತಿ ಶೀಘ್ರವಾಗಿ ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಣಯ ಮಾಡಿ ಮರಣ ಹೊಂದಿರುವಂತಹ ಸದಸ್ಯರಿಗೆ ಗೌರವಯುತವಾಗಿ ಅವರಿಗೆ ಮರಣ ನಿಧಿಯನ್ನು ತಲುಪಿಸುವಂತ ವ್ಯವಸ್ಥೆಯನ್ನ ನಮ್ಮ ಬೋರ್ಡ್ ಜವಾಬ್ದಾರಿಯನ್ನು ತಗೊಂಡಿದೆ. 120ನೇ ವರ್ಷದ 25-26 ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು, ನಮ್ಮ ನಿರ್ದೇಶಕರು ನಮ್ಮ ಬ್ಯಾಂಕಿನ ಅಭಿವೃದ್ಧಿಯ ವಿಚಾರವಾಗಿ ನಮ್ಮ ಬ್ಯಾಂಕಿನಲ್ಲಿ ಇರುವಂತಹ ಕೆಲವು ವಿಷಯಗಳನ್ನ ಈಗಾಗಲೇ ನಿಮ್ಮ ಚಾನಲ್ ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರಮುಖ ಕಾರಣಕರ್ತರಾದಂತ ನಮ್ಮ ಷೇರುದಾರರು ಸದಸ್ಯರಿಗೆ ಮೊದಲಿಗೆ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮ ಒಂದು ಸುವ್ಯವಸ್ಥಿತವಾಗಿ ನಡೆಯ ಕಾರಣ ಪೊಲೀಸ್ ಸಿಬ್ಬಂದಿ ವರ್ಗದವರು, ನಮ್ಮ ವಿಡಿಯೋಗ್ರಾಫರ್ಗಳು ಹಾಗೂ ಫೋಟೋಗ್ರಾಫರ್ಗಳು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಈ ಒಂದು ಬಂದಿರೋ ಸದಸ್ಯರಿಗೆಲ್ಲರಿಗೂ ಸಹ ಒಂದು ಚಹಾದ ಕಾಫಿ ಆಗ್ಬೋದು, ಟೀ ಆಗ್ಬೋದು, ಪ್ರತಿಯೊಂದು ನಮ್ಮ ರಾಜು ಸರ್ ಆಗ್ಬೋದು. ಮತ್ತು ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೆಯಕ್ಕೆ ನಮ್ಮ ನಂದಿನಿ ಸಿಹಿ ತಿಂಡಿಯನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀವಿ. ಎಲ್ಲರ ಒಪ್ಪಿಗೆ ಮೇರೆಗೆ ಈಗಾಗಲೇ ನಮ್ಮ ಸಹಕಾರಿಯಿಂದ ಸಹಕಾರ ಅಂತ ನಾವು ಏನ್ ತೀರ್ಮಾನ ತಗೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಳೆದ ಬಾರಿ ಕೊಟ್ಟಿದ್ವು, ಅದು ಯಶಸ್ವಿಯಾಗಿತ್ತು. ಈ ಬಾರಿನೂ ಸಹ ನಂದಿನಿ ಸ್ವೀಟ್ ಅನ್ನ ಕೊಟ್ಟಿದ್ದೀವಿ. ಎಲ್ಲರೂ ಸಹ ಈ ಸ್ವೀಟ್ ಅನ್ನ
ಹೆಚ್ಚಿಗೆ ಒಂದು 25,000 ಜನ ಈಗಾಗಲೇ ಹಾಜರಾತಿಗೆ ಪುಸ್ತಕದಲ್ಲಿ ಸಹಿ ಮಾಡುವ ಮೂಲಕ ಮತದಾನ ಹಕ್ಕನ್ನು ಉಳಿಸುವ ಮುಖಾಂತರ ಈ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜೆ ಯೋಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಟ್ಟಾರೆಯಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ್ಯವಾದಗಳು ಹೇಳ್ತಾ ಅವ್ರಿಗೆ ವಂದನೆ ತಿಳಿಸಿಕೆ ನಾನು ಇಷ್ಟಪಡ್ತೀನಿ. OVT 10 ಅಂತ ಉಪಾಧ್ಯಕ್ಷರು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮೈಸೂರು.